ನಾನು ನನ್ನ ಕ್ಷೇತ್ರ ಅಭ್ಯರ್ಥಿ ನಮ್ಮ ರಾಮೋಜಿ ಗೌಡರು, ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಮತದಾರರಿಗೆ ರಾಜ್ಯ ಮಾಡ್ತೀನಿ. ಕೊನೆ ನನ್ನ ಕ್ಷೇತ್ರ ಇಂಪಾರ್ಟೆಂಟ್, ಅದಕ್ಕೆ ನಮ್ಮ ಕ್ಷೇತ್ರದ ಮತದಾರರಿಗೆ ಒಂದ್ಸತಿ ನಮ್ಮ ಲೀಡರ್ಸ್ಗೆಲ್ಲ ಜವಾಬ್ದಾರಿ ಫಿಕ್ಸ್ ಮಾಡೋಣ ಅಂತೇಳಿ ಖಂಡಿತ ರಾಮೋಜಿ ಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಿಜೆಪಿ ಜನ ಆಗಿದೆ. ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಸರ್, ಮೈತ್ರಿ ಏನಾದರೂ ಎಫೆಕ್ಟ್ ಆಗ್ಬೋದಾ ಸರ್ ಈ ಚುನಾವಣೆಯಲ್ಲಿ? ದೇವೇಗೌಡರು ಸ್ಪರ್ಧೆ ಮಾಡಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಅವರು ದಳ ಇದ್ದರು, ದಳದಿಂದ ಬಿಜೆಪಿಗೆ ಹೋದ್ರು. ಈಗ ಬಿಜೆಪಿ ಹೋದ್ರು ದಳದವ್ರಿಗೆ. ದಳ ಬಿಜೆಪಿ ಒಂದಾಗಿದೆ. ಅದೇನಾದ್ರ ಬಗ್ಗೆ ಮಾತಾಡಕ್ಕೆ ಹೋಗಿದ್ದೀರ. ನಮ್ಮ ಅಭ್ಯರ್ಥಿ ಅವ್ರಿಗಿಂತ ಉತ್ತಮವಾದ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ. ಪಟ್ಟಿ ಕೊಟ್ಟು ಬಂದಿದ್ದೀವಿ, ಅವರು ಮುಖ್ಯ ತೀರ್ಮಾನ ಮಾಡ್ತಾರೆ. ಒಂದಷ್ಟು ಹೆಸರು ಯಾರು ಕೊಟ್ಟಿದ್ದೀವಿ ಅಂತ ಹೇಳಕ್ಕಾಗಲ್ಲ. ಸರ್, ಕಳೆದ ದಿನ ಒಂದು ಆರೋಪ ಮಾಡಿದ್ರಿ ಸರ್, ಯಾಗ ನಡೀತಾ ಇದೆ, ಯಾರು ಅಂತ ಏನಾದರೂ ಗೊತ್ತಾಗಿದೆ ಸರ್? ಈಗ ಬೇಡ, ಕಾಲ ಸರ್, ಅದರ ಎಫೆಕ್ಟ್ ಏನಾದರೂ ಆಗುತ್ತೆ ಅನ್ನೋ ಕಾರಣಕ್ಕೆ ತಾವೇನಾದರೂ ಪೂಜೆ ಗೀಜೆ ಮಾಡ್ತೀರಾ? ಎಲ್ಲ ನೀವೇ ಇದ್ದೀರ ನಂಗೆ ಆಶೀರ್ವಾದ ಮಾಡಕ್ಕೆ. ಜನ ಇದ್ದಾರೆ, ಆಶೀರ್ವಾದ ಮಾಡಕ್ಕೆ ನೀವೆಲ್ಲ ಇದ್ದೀರಿ. ನಾನು ನನ್ನಂಥ ಶಕ್ತಿ ಇದೆ. ನಮ್ಮ ದೇವರುಗಳೆಲ್ಲ ಕಾಪಾಡ್ತಾರೆ. ನಿಮ್ಮ ಪ್ರಾರ್ಥನೆ ಜೈನ ಮೇಲೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿರುವಂಥವ್ರು, ಆ ಕಾರಣಕ್ಕೋಸ್ಕರ ಕೇಳ್ತಾರೆ ಜೈನ ದರ್ಶನ ಏನಾದ್ರು ಮಾಡ್ತಿಲ್ಲ ಆವತ್ತು ವಿಚಾರದಲ್ಲಿ ಆ ಶತ್ರು ಭೈರವ ಯಾಗದ ಯಾವುದೋ ಆಗಬಾರ್ದು ಅನ್ನುವಂಥ ಕಾರಣ. ಓಕೆ, ಥ್ಯಾಂಕ್ ಯು. ನಾನು ಕೂಡ ಪೇಪರ್ ನೋಡ್ತೀನಿ. SIT ಇದೆ, SIT ನೋಡ್ಬೇಕು. ನಾನು ಯಾಕೆ ಅದ್ರ ಥರ ಕೇಳ್ತೀನಿ. ಈಶ್ವರಪ್ಪ ಅವರು ಹೇಳ್ತಾರೆ, ಗುತ್ತಿಗೆದಾರ ಆತ್ಮಹತ್ಯೆ ವಿಚಾರದಲ್ಲಿ ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದೆ. ಈಗಲೂ ನಾಗೇಶ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನೋಡೋಣ. ಮುಖ್ಯಮಂತ್ರಿಗಳು ನಾವೆಲ್ಲ ಅದನ್ನು ವಾಸ್ತವಾಂಶ ಏನಂತ ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಆಗಲಿ. ನಾವು ಯಾರನ್ನೂ ರಕ್ಷಣೆ ಮಾಡೋಂಥ ಸಂದರ್ಭ ಫಸ್ಟ್ ನೋಡೋಣ. 6ನೇ ತಾರೀಕು ರಾಜೀನಾಮೆ ಕೊಡಲಿಲ್ಲ ಅಂತ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದೀವಿ. ಈಗಿದೇ ಮಾಡಲಿ, ಯಾಕೆ 6ನೇ ತಾರೀಕು ಈಗ ಬೆಳಗ್ಗೆ ಇಂದನೇ ಮಾಡಲಿ. 6ನೇ ತಾರೀಕು ಹೆಂಗೆ ಬರ್ತಾ ಈಗ ಈಗ ಪೊಲೀಸ್ ಸ್ಟೇಷನ್ಗೆ ಏನು ಬಾಯ್ ಬಿಡಬೇಕು, ಯಾವುದಕ್ಕೆ ಬಾಯ್ ಬಿಡಬೇಕು, ಬಾಯ್ ಮಾತಾಡಿ. ಪೊಲೀಸ್ ಸ್ಟೇಷನ್ಗೆ ಭದ್ರತೆ ಕೊಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಅಂತ ಹೇಳಿದ್ರು. ಅವ್ರ ಕಾಲದಲ್ಲೆಲ್ಲ ಬಿಜೆಪಿ ಬಟ್ಟೆ ಹಾಕ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿಗೆ, SP ಇನ್ಸ್ಪೆಕ್ಟರ್ಗಳಿಗೆಲ್ಲ ಬಿಜೆಪಿ ಬಟ್ಟೆ ಹಾಕ್ಸ್ಬಿಟ್ಟು ಅದು ಯಾವುದೋ ಹಬ್ಬದ ದಿನ ಎಲ್ಲ ಇವ್ರ ಕಡೆ ಬಿಜಾಪುರ ಮತ್ತು ಉಡುಪಿಲಿ ಏನು ಮಕ್ಕಳಿದೆ ಅಶೋಕ್ ನಡೀರಿ ಮಾತಾಡ ನಡೀರಿ ಆಯ್ತು ಸಾಕು ಕರೆಕ್ಟ್.